ಕೇಶವ ಟೆಂಪಲ್ ಸೋಮನಾಥಪುರದಲ್ಲಿರುವ ಕೇಶವ ಟೆಂಪಲ್ ಅನ್ನು 1268 ರಲ್ಲಿ ಆಳುತ್ತಿದ್ದ ಹೊಯ್ಸಳ ರಾಜ ನರಸಿಂಹ ರಿಂದ ನಿಧಿಯನ್ನು ಪಡೆದ ನಂತರ ಸೋಮನಾಥ ದಂಡನಾಯಕ ನಿರ್ಮಿಸಿದರು. ಈ ಟೆಂಪಲ್ ಹೊಯ್ಸಳ ಶೈಲಿಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಒಂದು ಅನನ್ಯ ಉದಾಹರಣೆಯಾಗಿದೆ. ಈ ಶಿಸ್ಟ್ ಕಲ್ಲಿನ ಟೆಂಪಲ್ ಅನ್ನು ಆಯತಾಕಾರದ ಅಂಗಣದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಟೆಂಪಲ್ ಅನ್ನು ಆಧುನಿಕ ಭೂದೃಶ್ಯದ ಉದ್ಯಾನವನದ ಮೂಲಕ ಪ್ರವೇಶಿಸಲಾಗುತ್ತದೆ. ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ 56 ಸಣ್ಣ ದೇವಸ್ಥಾನಗಳನ್ನು ಒಳಗೊಂಡ ಪುನರ್ನಿರ್ಮಿತ ಗ್ರಾನೈಟ್ ಪ್ರಕಾರ ಸಂಕೀರ್ಣ ಗೋಡೆಗೆ ಕರೆದೊಯ್ಯುವ ಹಾದಿಯಿದೆ. ಇದನ್ನು ಶ್ರೀಕಾರ ಮತ್ತು ವಿಜಯನಗರ ಶೈಲಿಯ ಕಂಬಗಳಿಂದ ಸಂಪರ್ಕಿಸಲಾಗಿದೆ. ಗೋಧ್ ವಿಷ್ಣುವಿಗೆ ಸಮರ್ಪಿತವಾದ ಈ ತ್ರಿಕೂಟ ಟ್ರಿಪಲ್ ಸೆಲ್ ಟೆಂಪಲ್ ಪೂರ್ವಾಭಿಮುಖವಾಗಿದೆ. ಟೆಂಪಲ್ ಅನ್ನು ಹಂತಗಳ ಸರಣಿಯ ಮೂಲಕ ಪ್ರವೇಶಿಸಲಾಗುತ್ತದೆ. ಇದನ್ನು ಸರಳವಾದ ಬಾಗಿಲಿನಿಂದ ಗುರುತಿಸಲಾಗಿದೆ. ಇದರಲ್ಲಿ ದ್ವಾರಪಾಲರು, ದ್ವಾರದ ಕಾವಲುಗಾರರು ಇದ್ದಾರೆ. ಇದು ಯೋಜನೆಯಲ್ಲಿ ಗರ್ಭಗೃಹಗಳು, ಸ್ಯಾಂಕ್ಟಮ್, ಅಂತರಾಳಗಳು ಅಥವಾ ಸುಖನಾಸಿಗಳು, ಆಂಟೆಚೇಂಬರ್, ಸಾಮಾನ್ಯ ನವರಂಗ, ಸೆಂಟ್ರಲ್ ಪಿಲ್ಲರ್ಡ್ ಹಾಲ್ ಮತ್ತು ಮುಖ ಮಂಟಪ ಅಥವಾ ದ್ವಾರಮಂಟಪ ಪ್ರವೇಶ ಹಾಲ್ ಹೊಂದಿದೆ. ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಲ್ಲಿರುವ 3 ಗರ್ಭಗೃಹಗಳು ಕ್ರಮವಾಗಿ ಕೇಶವ, ಜನಾರ್ದನ ಮತ್ತು ವೇಣುಗೋಪಾಲರ ಚಿತ್ರಗಳನ್ನು ಹೊಂದಿವೆ. ಟೆಂಪಲ್ ಅನ್ನು ಎತ್ತರದ ಸ್ಟೆಲೇಟ್ ಪ್ಲಾಟ್ಫಾರ್ಮ್ ಜಗತಿ ಮೇಲೆ ನಿರ್ಮಿಸಲಾಗಿದೆ ಮತ್ತು ಇದು ಟೆಂಪಲ್ ಯೋಜನೆಯ ಪ್ರೊಫೈಲ್ ಅನ್ನು ಅನುಸರಿಸುತ್ತದೆ. ಟೆಂಪಲ್ನ ಬಾಹ್ಯ ಗೋಡೆಗಳು ಹೆಚ್ಚು ಅಲಂಕೃತವಾಗಿವೆ. ಮಂಟಪಗಳ ಹೊರಭಾಗವು ಅಧಿಷ್ಠಾನವನ್ನು ಪ್ಲಿಂತ್ ಹೊಂದಿದ್ದು 6 ಟೈಡ್ ಫ್ರೈಜ್ ಅನ್ನು ಒಳಗೊಂಡಿರುತ್ತದೆ ಮತ್ತು ಇವುಗಳ ಮೇಲೆ ಶಿಲ್ಪಫಲಕಗಳು ಮತ್ತು ಜಾಲಿಗಳೊಂದಿಗೆ ಕಕ್ಷಾಸನ ಇಳಿಜಾರಾದ ಬೆನ್ನುಹುರಿಯೊಂದಿಗೆ ಆಸೀನರಾಗಿರುವ ಇರುತ್ತದೆ. 6 ಟೈಡ್ ಫ್ರೈಜ್ ತಳದಲ್ಲಿ ಆಳುಗಳು ಮತ್ತು ಸೇವಕರೊಂದಿಗೆ ಅಲಂಕರಿಸಲ್ಪಟ್ಟ ಆನೆಗಳ ಸಾಲನ್ನು ಹೊಂದಿದೆ. ನಂತರ ಕುದುರೆಮಾರುಗಳ ಪರೇಡ್ಗಳು, ಎಲೆಗಳಿರುವ ಬಳ್ಳಿಗಳು ಮತ್ತು ಮಹಾಭಾರತದ ದೃಶ್ಯಗಳೊಂದಿಗೆ ಕಾಂಡಗಳು ಇವೆ. ಶಿಲ್ಪ ಫ್ರೈಜ್ನ ಪಟ್ಟಿಗಳ ಮೇಲೆ ಒಂದು ಪದರದ ನಿಂತಿರುವ ದೇವತೆಗಳು ಮತ್ತು ಯುವತಿಯರು ಒಂದು ಸಾಲಿನ ಏಕ ಕಂಬಗಳೊಂದಿಗೆ ಪರ್ಯಾಯವಾಗಿ ವೇಸರ ಮತ್ತು ಭೂಮಿಜ ವಿಧಾನಗಳ ಲಘು ಗೋಪುರಗಳೊಂದಿಗೆ ಇದ್ದಾರೆ. ಇದರ ಮೇಲೆ ಕಕ್ಷಾಸನದ ಕಲ್ಲಿನ ಆಸನ, ಇಳಿಜಾರಾದ ಬಾಹ್ಯ ಮೇಲ್ಮೈಯನ್ನು ದ್ವಿಗುಣ ಕಂಬಗಳಿಂದ ಅಲಂಕರಿಸಲಾಗಿದೆ. ಇದರಲ್ಲಿ ಪ್ರಹ್ಲಾದನ ಪರೀಕ್ಷೆಗಳಂತಹ ಕಥೆಗಳ ಕೆಲವು ವಿಚ್ಛಿದ್ರಗೊಂಡ ಸರಣಿ ನಿರೂಪಣೆಗಳು, ಭ್ರಮೆ ದೃಶ್ಯಗಳು, ನರ್ತಕರು, ತಪಸ್ವಿಗಳು ಮತ್ತು ವಿವಿಧ ವ್ಯಕ್ತಿಗಳ ಫಿಲ್ಲರ್ಗಳೊಂದಿಗೆ ಪರ್ಯಾಯವಾಗಿರುತ್ತವೆ. ಇದರ ಮೇಲೆ ಅಲಂಕಾರಿಕ ಕಲ್ಲಿನ ಪರದೆಗಳು ಮಂಟಪವನ್ನು ಒಳಗೆ ಸುತ್ತುವರಿದಿವೆ. ಮುಖ್ಯ ಗರ್ಭಗೃಹಗಳ ಗೋಡೆಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ತಳದಲ್ಲಿ 6 ಕೋರ್ಸ್ ಹೊಯ್ಸಳ ಶೈಲಿಯ ಅಧಿಷ್ಠಾನದಿಂದ ಪ್ರಾರಂಭಿಸಿ, ನಂತರ ಶಿಲ್ಪ ಫಲಕಗಳ ಸಾಲು ಮತ್ತು ಅದರ ಮೇಲೆ ಕುಟಸ್ತಂಭಗಳ ಸರಣಿಯನ್ನು ಕಂಬಗಳಿಂದ ಬೆಂಬಲಿತವಾದ ಟೆಂಪಲ್ ಗೋಪುರಗಳು ಹೊಂದಿದೆ. ಒಂದು ಅಡಚಣೆಯ ಅಲಂಕಾರಿಕ ಚೆದ್ಯದಿಂದ ಬೇರ್ಪಟ್ಟಿದೆ. ಇದರ ಮೇಲೆ ಹೆಚ್ಚು ಅಲಂಕರಿಸಲ್ಪಟ್ಟ ಚೆದ್ಯವು ಗೋಡೆಗಳನ್ನು ಅದರ ಸೂಪರ್ಸ್ಟ್ರಾಕ್ಚರ್ಗಳಿಂದ ಪ್ರತ್ಯೇಕಿಸುತ್ತದೆ. ಬೇಲೂರು ಮತ್ತು ಹಳೇಬೀಡಿನಲ್ಲಿರುವಂತೆ ಮತ್ತು ಗುಜರಾತಿನ ಸೋಲಂಕಿಗಳ ಹೆಚ್ಚು ದೂರದ 11ನೇ ಶತಮಾನದ ಟೆಂಪಲ್ಗಳಲ್ಲಿನ ಸಮಾವೇಶವನ್ನು ಪ್ರತಿಧ್ವನಿಸುತ್ತದೆ. ಇಲ್ಲಿ 6 ಪದರದ ಅಧಿಷ್ಠಾನದ ತಳವು 150ಕ್ಕೂ ಹೆಚ್ಚು ಆನೆಗಳ ಹೆಮ್ಮೆಯ ಮೆರವಣಿಗೆಯನ್ನು ಒಳಗೊಂಡಿದೆ. ಇಲ್ಲಿ ಪ್ರತಿಯೊಂದು ವೈಯಕ್ತಿಕ ಸೃಷ್ಟಿಯಾಗಿದೆ. ಪ್ರತಿಯೊಂದು ಬಲವನ್ನು ಸಂಕೇತಿಸುತ್ತದೆ, ಏಕೆಂದರೆ ಸಾಂಕೇತಿಕವಾಗಿ ಅವರು ಟೆಂಪಲ್ ಅನ್ನು ತಮ್ಮ ಬೆನ್ನಿನ ಮೇಲೆ ಹೊತ್ತುಕೊಳ್ಳುತ್ತಾರೆ. ಮುಂದಿನದು ಸಜೀವ ಕುದುರೆಗಳ ಪದರವಾಗಿದ್ದು, ಅವರ ಸವಾರರು ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಾರೆ. ಅನೇಕರು ಶತ್ರುವನ್ನು ತಮ್ಮ ಪಾದದ ಕೆಳಗೆ ಒತ್ತಿ ಹಿಡಿದಿದ್ದಾರೆ. ಇದರ ಮೇಲೆ ಅಲಂಕಾರಿಕ ಎಲೆಗೊಂಚಲುಗಳ ಪದರವಿದೆ. ನಂತರ ನಿರೂಪಣೆಯ ಫ್ರೈಜ್ಗಳು ಕಥೆಗಳನ್ನು ಚಿತ್ರಿಸುತ್ತದೆ. ದಕ್ಷಿಣದ ದೇವಾಲಯವು ರಾಮಾಯಣದ ದೃಶ್ಯಗಳನ್ನು ವಿವರಿಸುತ್ತದೆ. ಉತ್ತರ ಫ್ರೈಜ್ ಮಹಾಭಾರತವನ್ನು ಹೊಂದಿದೆ ಮತ್ತು ಪಶ್ಚಿಮವು ಭಾಗವತ ಪುರಾಣದ ಕಥೆಗಳನ್ನು ಹೊಂದಿದೆ. ಮುಂದಿನ 2 ರೆಜಿಸ್ಟರ್ಗಳು ಪೌರಾಣಿಕ ಮಕರಗಳು ಅಥವಾ ಶೈಲೀಕೃತ ಮೊಸಳೆಗಳನ್ನು ಚಿತ್ರಿಸುತ್ತವೆ. ನಂತರ ಹಂಸಗಳು, ಶೈಲೀಕೃತ ಹಂಸಗಳು ಅಥವಾ ಹೆಬ್ಬಾತುಗಳು. ಕುಶಲವಾಗಿ ಕೇಶವ ಟೆಂಪಲ್ನ ಕುದುರೆ ಫ್ರೈಸ್ ಸಾಗರೋತ್ತರ ವ್ಯಾಪಾರದಲ್ಲಿ ಹಠಾತ್ ವಿಸ್ತರಣೆಗೆ ಸಾಕ್ಷಿಯಾಗಿದೆ. ಕುದುರೆಗಳು ಯಾವಾಗಲೂ ಹೊಯ್ಸಳ ಕ್ಯಾವಲ್ಲಿಯ ಮೌಲ್ಯವು ಆದಾಗ್ಯೂ ಹಳೇಬೀಡಿನ ಹೊಯ್ಸಳೇಶ್ವರದಂತಹ ಆರಂಭಿಕ ಹೊಯ್ಸಳ ಟೆಂಪಲ್ಗಳ ಕುದುರೆ ಫ್ರೈಜ್ ಅನ್ನು ಸೋಮನಾಥಪುರದೊಂದಿಗೆ ಹೋಲಿಸಿದರೆ ಪ್ರಾಣಿಗಳ ಪ್ರಕಾರಗಳು ಮತ್ತು ಮಿಲಿಟರಿ ತಂತ್ರಜ್ಞಾನಗಳಲ್ಲಿ ಸ್ಪಷ್ಟ ವ್ಯತ್ಯಾಸಗಳು ಹೊರಹೊಮ್ಮುತ್ತವೆ.